ಬಹಳಷ್ಟು ಅದ್ಭುತ ಅದ. ನೀವೆಲ್ಲರೂ ಕೇಳ್ಬೇಕು. ಏನಂತಂದ್ರ ನನಗೆ ಇದು ಊಟ ಮಾಡಾದ್ರು ಒಂದ್ ಸೈಡ್ ದಾವಣಿ ಹಿಂಗ್ ಖಾಳ್ ಮಾಡತ್ತಿತ್ತು, ನೈಲತ್ತಿತ್ತು. ನೈತಾ ಇರುವಾಗ ಯಾಕೋ ಈ ತರ ಆಗ್ಲತ್ತದ, ನಮ್ಗೆ ಊಟನೇ ಮಾಡಕ್ ಆಗೋಯ್ತು. ಆಗಲ್ ಹೋದ್ರಪ್ಪ ಹ್ಯಾಂಗ್ ಮಾಡಿ ನಾನು ಅಂತಂದು ಒಂದ್ ಹಣ್ಣು ತಿನ್ನತ್ತಿದ್ದ, ಇದು ಆಪಲ್ ಹಣ್ಣು. ಗಚ್ಚಿನಾಗ ಖಾಳ ಮಾಡಿದ ಊಟ ಮಾಡಿದ್ರು ಎಲ್ಲ ಟೈಮ್ನಾಗೆಲ್ಲ ನೈಲತ್ತೆ. ನೈಯ ಟೈಮ್ನಾಗ ಅಪ್ಪ ಇದು ಯಾಕೆ ನೈಲತ್ತ, ನಂಗೆ ಎಲ್ಬಿನೇ ನೈದಿಲ್ಲ ಅಂತ ನೈಲತ್ತಿತ್ತು. ನೈಲತ್ತ ನಾನು ಪಾಸ್ಟ್ರೆ ನನ್ಗೆ ಇಲ್ಲಿ ಮೆಲಿಲಕ್ಕೆ ಬರೋ ಹೋಗ್ಯದ, ಹಿಂಗ್ ಮಾಡಿದ್ರೆ ಇದು ನೈಲತ್ತದೆ ಅಂತ ಹೇಳಿದೀನಿ. ಹೇಳದ್ಮೇಲೆ ಅವ್ರಂದ್ರೆ ಯಾಕೋ ಏನಾಗ್ಯದ ಅಂತಂದ್ರೆ ಏನೂ ಗೊತ್ತಿಲ್ಲ ಅಂತಂದು ಹೇಳ್ದವ್ರಿ. ಹೇಳದ್ಮೇಲೆ ಅವರು ನನಗೆ ಪ್ರೇಯರು ಮಾಡಿಲ್ಲ, ನಾನು ಕೂಡ ಪ್ರೇಯರ್ ಮಾಡ್ಕೊಂಡಿಲ್ಲ. ಜಸ್ಟ್ ಹೇಳಿದ ಮೇಲ ಒಂದ್ 10-15 ನಿಮಿಷದಾಗ ಒಂದ್ ಅರ್ಧ ಗಂಟೆ ಬಂದು ಏನೋ ತಿನ್ಲಕ್ ಹೋದ್ರೆ ನನಗೆ ಏನೂ ಪ್ರಾಬ್ಲಮ್ ಆಗಿಲ್ಲ. ನಿಜವಾಗ್ಲೂ ಸತ್ಯ ದೇವ್ರ ಸನ್ನಿಧಾನದಾಗ ನಿಂತ ಹೇಳ್ತಿದ್ದೆ. ನನಗೆ ಪ್ರೇಯರ್ ಬಿ ಮಾಡಿಲ್ಲ, ಖಾಲಿ ಅವ್ರಿಗೆ ಹೇಳಿದ್ಮೇಲೆ ಯಾಕೆ ಆಗ್ತಾ ಇದೆ ಅಂತ ಅಷ್ಟೇ ಅಂದ್ರು ಅವರು. ಅಂದಾಗ ನಂಗೆ ಸಂಪೂರ್ಣ ಅದು ಬಿಡುಗಡೆನೇ ಆಗ್ಯದ ಅಂತ ನಾನು ಅನ್ಕೊಂಡ. ಅಷ್ಟು ನೀವು ಹೇಳಿದ್ಮೇಲೆ ನಾನು ಕಡಿಮೆ ಆಗ್ಯದ ಅಂತಂದ. ಅದು ನಾನು ಅನ್ಕೊಂಡೆ ದೇವ್ರೆ ನಿಮ್ಗೆ ಹೇಳಿದ್ರೆ ಅದು ದೇವ್ರಿಗೆ ಹೇಳಿದಂಗ ಆಯ್ತಾನು ಗೊತ್ತಿಲ್ಲ. ದೇವ್ರು ನನ್ ಕಷ್ಟ ನೋಡಿ ನಂಗೆ ಬಿಡುಗಡೆ ಕೊಟ್ಟಿದ್ದಾನೆ ಅಂತಂದು. ದೇವ್ರು ನನ್ಗೆ ಅದ್ಭುತ ಮಾಡಿದ್ದಾನೆ. ಯಾವ್ದೋ ಒಂದು ಸಿಕ್ಕುದು ಅದ್ಭುತ ಮಾಡಿದ್ರು ಕೂಡ ನಮ್ಗೆ ತಪ್ಪ ನೆನಪು ಬರ್ತದೆ. ನೀವು ಸಾಕ್ಷಿ ಹೇಳ್ಬೇಕು, ಯಾಕಂದ್ರೆ ದೇವ್ರು ಮಾಡಿರೋದು ಉಪಕಾರ. ಸಾಕ್ಷಿ ಹೇಳ್ಬೇಕಂತೆ ಬಾಯಲ್ಲಿ ಬಂತು. ಆಮೇಲೆ ದೇವ್ರಿಗೆ ನನ್ಗೆ ಸಾಕ್ಷಿ ಹೇಳ್ಬೇಕು, ಯಾಕೆ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ದೇವ್ರ ಸನ್ನಿಧಾನದಾಗ ಅದ್ರ ಬಾಯಿ ಮೇಲೆ ತಗೊಂಡ್ಬಿಡ್ಸಿದ್ದೆ. ನೋಡ್ರಿ, ಪಾಸ್ಟರ್ ಅವ್ರು ನನಗೆ ಹೇಳಿದ್ಮೇಲೆ ನಾನೇನು ಪ್ರೇಯರ್ ಮಾಡಿಲ್ಲ. ಅವ್ರು ನನಗೆ ಒಂದು ಮಾತು ಹೇಳಿದ್ರೆ ಏನಂತಂದ್ರೆ, ನಿನಗೆ ಹೇಳಿದ ತಕ್ಷಣ ನನಗೆ ಆ ರೋಗನೇ ಬಿಟ್ಟು ಹೋಗ್ಯದ ಅಂತಂದ್ಬಿಟ್ಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಜನರು ಫೋನ್ ಮಾಡಿ ಪ್ರೇಯರ್ ಮಾಡಿಸ್ಕೊತಾರೆ, ಪದೇ ಫೋನ್ ಮಾಡಿ ಪ್ರೇಯರ್ ಮಾಡಿಸ್ಕೊತಾರೆ. ಅಂದ್ರೆ ಪಾಸ್ಟರ್ ಅವರು ಹಂಗ ಅವ್ರು ಆಮೇಲೆ ಕಮ್ಮಾದ್ಮೇಲೆ ಹೇಳಿದ್ರು, ನೀವು ಪ್ರೇಯರ್ ಮಾಡಿಲ್ಲ ಏನಿಲ್ಲ, ಜಸ್ಟ್ ನಿನಗೆ ನಾವು ತಿಳಿಸಿದ ತಕ್ಷಣನೇ ಆ ಬ್ಯಾನಿ ಬಿಟ್ಟು ಹೋಗ್ಯದ ಎಂಬುದಾಗಿ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಮತ್ತೆ